ನಮಸ್ಕಾರ. ಈ ದಿನ ಆಧ್ಯಾತ್ಮ ಅರಿವು ಕಾರ್ಯಕ್ರಮದಲ್ಲಿ ನಮ್ಮ ದೇಶದ ಸ್ಥಿತಿ ಯಾವ ಮಟ್ಟದಲ್ಲಿದೆ, ವಿಶ್ವ ಯಾವುದನ್ನು ಕುತೂಹಲದಿಂದ ಗಮನಿಸ್ತಿದೆ ಅಂತ ನೋಡೋಣ. ಅಮೆರಿಕ ಮತ್ತು ಇಸ್ರೇಲ್ ಇರಾನ್ ಮೇಲೆ ನಡೀತಕ್ಕಂಥ ಯುದ್ಧದಲ್ಲಿ ಯಾವುದು ಸರಿ ಯಾವುದು ತಪ್ಪು ಅನ್ನುವ ಕಲ್ಪನೆ ಅವರವರಿಗೆ ಬಿಟ್ಟದ್ದಾಗಿದೆ. ನೋಡಿ, ಆ ಯುದ್ಧದ ಪರಿಣಾಮ ಎಲ್ಲ ದೇಶಗಳ ಮೇಲೆ ಬೀರ್ತಾ ಇದೆ. ಇರಾನ್ ಇಸ್ರೇಲ್ ಯುದ್ಧ ನಡೀತಾ ಇದೆ ಅಂದರೆ ಅವರವ್ರದ್ದೇ ಆಗಲ್ಲ ಸಮಸ್ಯೆ, ನಮಗೂ ಸಮಸ್ಯೆ ಆಗುತ್ತೆ. ಗ್ಯಾಸ್ ಬೆಲೆ, ಪೆಟ್ರೋಲ್ ಸಿಗದೇ ಇರೋದು, ಎಲ್ಲದರ ಅರಿವು ಯಾವುದರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಅವರವರ ಸ್ವಾರ್ಥಕ್ಕಾಗಿ ನಡೀತಾ ಇದೆಯಲ್ಲ ಈ ಕಾರ್ಯ. ವಿಶ್ವದಲ್ಲಿ ದೊಡ್ಡಣ್ಣ ಡೊನಾಲ್ಡ್ ಟ್ರಂಪ್ ಇದಾರಲ್ಲ, ನನಗೆ ಆಗಬೇಕು, ನನ್ನ ದೇಶಕ್ಕೆ ಎಲ್ಲ ಸೇರಬೇಕು. ಇರಾನ್ನಲ್ಲಿರ್ತಕ್ಕಂಥ ಯುರೇನಿಯಮ್ಮು, ಪೆಟ್ರೋಲು, ಕಚ್ಚಾ ತೈಲ ಏನಿದೆಯಲ್ಲ, ಕ್ರೂಡ್ ಆಯಿಲ್, ಎಲ್ಲವೂ ನನಗೇ ಸೇರಬೇಕು ಅನ್ನೋ ಒಂದು ಸ್ವಾರ್ಥ ಇದೆಯಲ್ಲ, ಇವತ್ತು ಎಲ್ಲ ದೇಶಗಳಿಗೂ ನೆಮ್ಮದಿ ಕೆಡಿಸಿದೆ. ಎಷ್ಟೊಂದು ನೆಮ್ಮದಿ ಅಂದರೆ ಬಹಳಷ್ಟು ಹಿನ್ನಡೆ ಅನುಭವಿಸುವಂತಾಗಿದೆ. ಆದರೆ ನಮ್ಮ ದೇಶದ ಪ್ರಧಾನಿ ತುಂಬ ಜಾಗ್ರತೆಯನ್ನು ವಹಿಸಿ ವಿಶ್ವಗುರು ಆಗುವ ಮಟ್ಟದಲ್ಲಿ ಇರ್ತಕ್ಕಂಥ ಒಬ್ಬ ಆಧ್ಯಾತ್ಮ ಯೋಗಿ ಇದಾರಲ್ಲ, ನರೇಂದ್ರ ಮೋದಿಜಿಯವರು, ಇವರನ್ನು ಪಡೆದದ್ದು ನಮ್ಮ ಪುಣ್ಯ. ಯಾಕೆಂದರೆ ಎಲ್ಲಿಯೂ ಮಿಸ್ ಆಗದ ಹಾಗೆ, ಯಾರಿಗೂ ತೊಂದರೆ ಆಗದ ಹಾಗೆ, ಪ್ರತಿಯೊಬ್ಬರ ಮನೆ ಬಾಗಿಲಿಗೂ ಒಂದು 4 ದಿನ ಲೇಟ್ ಆಗ್ಬೋದು, ಅಷ್ಟು ಬಿಟ್ಟರೆ ಎಲ್ಲರಿಗೂ ಗ್ಯಾಸ್ ಸಿಗುವ ಹಾಗೆ, ಪೆಟ್ರೋಲ್ ಸಿಗುವ ಹಾಗೆ ಮತ್ತು ಯಾವುದೇ ರೀತಿ ದೇಶಕ್ಕೆ ಹಾನಿಯಾಗದ ಹಾಗೆ ನೋಡ್ಕೊಂಡಿದ್ದಾರಲ್ಲ, ಇದು ನಮ್ಮ ಎಲ್ಲ ಭಾರತ ದೇಶದವರ ಕೊಡುಗೆ, ನಮ್ಮೆಲ್ಲರ ಪುಣ್ಯ ಇಲ್ಲಿ ಕಾಪಾಡ್ತಾ ಇದೆ. ಯೋಗಿಗಳ ಧರ್ಮ ಇದೆಯಲ್ಲ, ಆಧ್ಯಾತ್ಮ ಋಷಿಗಳು, ಹಿಮಾಲಯನ್ ಮಾಸ್ಟರ್ಸ್ ಇದ್ದಾರಲ್ಲ, ಅವರೆಲ್ಲರ ಒಂದು ಕೊಡುಗೆ ಇಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ನರೇಂದ್ರ ಮೋದಿಜಿಯವರು ಇದನ್ನು ವಿಶ್ವಗುರು ಮಟ್ಟದಲ್ಲಿ ಭಾಗವಹಿಸಿ ಯುದ್ಧವನ್ನು ನಿಲ್ಲಿಸೋ ಸಂಕೇತ ಸಂಪೂರ್ಣವಾಗಿ ಮುಂದಿನ ದಿನಗಳಲ್ಲಿ ಎಲ್ಲರೂ ನೋಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ಇವರನ್ನು ಬಿಟ್ಟರೆ ಈ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸುವವರು ಯಾವ ದೇಶದವರು ಕೂಡ ಮುಂದೆ ಬರಲ್ಲ. ನ್ಯಾಟೋದವರು ಕೂಡ ಹಿಂದೆ ಸರಿದಿದ್ದಾರೆ. ಅಂದರೆ ಚಂದ್ರಗ್ರಹಣ ಸಂಭವಿಸಿದ ನಂತರ ಏನಾಯಿತು ಅಂತ ನಾನು ಲಾಸ್ಟ್ ಚಂದ್ರಗ್ರಹಣದಲ್ಲಿ ಹೇಳಿದ್ದೀನಿ. ಯುದ್ಧ, ಚಂದ್ರಗ್ರಹಣ, ಅದು ಎಸ್ಪೆಷಲಿ ಏನಾಗುತ್ತೆ ಅಂದರೆ ಚಂದ್ರೋ ಮನಸ್ಸೋ ಜಾಯತೆ. ಚಂದ್ರಗ್ರಹಣ ಕೆಲವು ರಾಶಿಗಳಲ್ಲಿ ಸಂಭವಿಸಿದಾಗ ಮಾನಸಿಕ ಸ್ಥಿತಿಯನ್ನು ಕಳ್ಕೋತಾರೆ. ಈ ಮಾನಸಿಕ ಸ್ಥಿತಿಯನ್ನು ಕಳ್ಕೊಂಡವರಲ್ಲಿ ಯುದ್ಧ ನಡೀತಾ ಇರೋ ದೇಶದ ಅಧ್ಯಕ್ಷರಿಗೆ ಇರುತ್ತೆ. ಅದು ಜೀವಾನಿ ಆಯಿತು, ಮಾನಸಿಕ ಸ್ಥಿತಿನ ಕಳ್ಕೊಂಡೋಗಿ ಉಚ್ಚಾಟದಿಂದ ವಿಶ್ವನೇ ನೋಡ್ತಾ ಇದೆ ಎಷ್ಟು ಉತ್ಸಾಹ ಇದ್ದಾರೆ ಇವರು ಅಂತ. ಆಗ ಈ ಒಂದು ಗ್ರಹಣದ ಪರಿಣಾಮ 3 ತಿಂಗಳವರೆಗೆ, 3 ಹುಣ್ಣಿಮೆಯವರೆಗೆ ಇದು ಸಾಗೋ ಸಾಧ್ಯತೆ ಇರುತ್ತೆ. 1 ತಿಂಗಳಲ್ಲಿ ನಿಂತೇ ಬಿಡ್ತು, 5 ದಿನ ನಾವು ವಿಶ್ರಾಂತಿ ತೆಗೆದುಕೊಂಡ್ವಿ ಅಂತ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದರು. ಆದರೆ ಈ ಚಂದ್ರಗ್ರಹಣದ ಪರಿಣಾಮ 3 ತಿಂಗಳ ಒಳಗಾಗಿ ಇದನ್ನು ಭಾರತದ ಪ್ರಧಾನಿಯಾದಂಥ, ನಮ್ಮ ಹೆಮ್ಮೆಯ ಪ್ರಧಾನಿಯಾದಂಥ ಶ್ರೀ ನರೇಂದ್ರ ಮೋದಿಜಿಯವರು ಇದನ್ನು ಸರಿಯಾದ ಮಾರ್ಗದಲ್ಲಿ, ಸರಿಯಾದ ರೀತಿಯಲ್ಲಿ ಇಬ್ಬರಿಗೂ ಬುದ್ಧಿ ಹೇಳುವ ಮೂಲಕ ಇದನ್ನು ಪರಿಹಾರ ಮಾಡ್ತಾರೆ ಅಂತ ನನ್ನ ಈ ಜಾತಕದ ಪ್ರೆಡಿಕ್ಷನ್ನಲ್ಲಿ ಬಂದಿದೆ. ಹೀಗಾಗಿ ತಾವುಗಳೆಲ್ಲರೂ ಮೌನ ಮತ್ತು ಧ್ಯಾನ ನಿಮ್ಮ ಮನೆಯ ದೇವರಲ್ಲಿ ಬೇಡ್ಕೊಳ್ಳಿ. ಜಗತ್ತು ಶಾಂತವಾಗಿರಲಿ, ವಿಶ್ವ ನೆಮ್ಮದಿಯ ಕಡೆ ಹೋಗಲಿ, ಸಕಲ ಜೀವ ಸುಖಿನೋ ಭವಂತಿ ಎನ್ನುವುದರ ಜೊತೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕುವಂತಾಗಲಿ ಅಂತ ನಿಮ್ಮ ಮನೆದೇವರ ಹತ್ರ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ. ನಮಸ್ಕಾರಗಳೊಂದಿಗೆ.